ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವ್ ಹೋಗಿ ಒಂದು ದೊಡ್ಡ ನಿಂಬೆ ಹಣ್ಣನ್ನ ತಗೊಂಡ್ ಬನ್ನಿ. ನಾನು ಅಷ್ಟ್ರೊಳಗೆ ವಿಶ್ರಾಂತಿ ತಗೊಳ್ತೀನಿ. ಆಮೇಲೆ ದೃಷ್ಟಿನ ಹೊರಗಾಕಕ್ಕೆ ಏನ್ ಬೇಕೋ ಅದನ್ನ ಮಾಡೋಣ. ಅಮೇ ಹೊಡಿಯೋದು ಹೊಡಿತೀಯಾ? ಈ ಜೀವ ಇಲ್ಲಿರೋ ಹುಲಿಗೆ ಯಾಕೆ ಹೊಡಿತೀಯಾ? ಹೊಡಿಯೋದೇ ಆದ್ರೆ ಜೀವ ಇರೋ ಹುಲಿ ಜೊತೆ ಹೊಡೆದಾಡು. ಹುಲಿನ ಎಲ್ಲಿದೆ? ಇಲ್ಲಿ ಇಲಿ ಇಲಿ ನಿಮ್ ರೂಮಲ್ಲಿದೆ. ಇದು ಹುಲಿ. ಅಯ್ಯೋ ಅನ್ಪೂರ್ಣವ್ರೆ, ಜಾಸ್ತಿ ಕೋಪ ಮಾಡ್ಕೋಬೇಡ್ರಿ. ಕೋಪ ಮಾಡ್ಕೊಂಡ್ರೆ ದೇಹಕ್ಕೆ ಒಳ್ಳೇದಲ್ಲ. ಕೋಪ ಮಾಡ್ಕೊಂಡ್ರೆ BP ಬರುತ್ತೆ. BP ಬಂದ್ರೆ ಆರೋಗ್ಯ ಹಾಳಾಗುತ್ತೆ. ಅವಳೊಬ್ಳು ನನ್ನ ಸಾಯಿಸ್ತಾ ಇರೋದು ನಿಮ್ಗೆ ಸಮಾಧಾನ ಆಗ್ತಿಲ್ವಲ್ಲ? ನೀವೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಸಾಯಿಸ್ಬಿಡಿ, ಆಗ ನಿಮ್ಗೆ ಹಾಲು ಕುಡ್ದಷ್ಟು ಸಮಾಧಾನ ಆಗತ್ತೆ. ಕ್ಷಮಿಸಿ ಅನ್ಪೂರ್ಣ ಅವ್ರೆ, ನಾನ್ ಹಾಲ್ ಕುಡಿಯೋದಿಲ್ಲ. ಬರೀ ಆಲ್ಕೋವ ತಿನ್ನೋದು. ಅಯ್ಯೋ ಅಯ್ಯೋ ದೇವ್ರೆ, ನಿಮ್ಗೆ ಯಾಕೆ ನನ್ ಕಷ್ಟ ಅರ್ಥ ಆಗ್ತಿಲ್ಲ? ಅವಳು ಬಂದವಳು ನನ್ಗೆ ಎಷ್ಟು ಟಾರ್ಚರ್ ಕೊಡ್ತಿದ್ದಾಳೆ. ಅನ್ಪೂರ್ಣ ಅವ್ರೆ, ನಿಮ್ಗೆ ಎಷ್ಟೇ ಕಷ್ಟ ಆದ್ರೂ ನಾವ್ ನಿಮ್ ಜೊತೆ ಇರ್ತೀವಿ ಅಂತ ನನಗೆ ಮಾತು ಕೊಟ್ಟಿದ್ರಿ. ಈಗ ತಲೆಗೊಂದೊಂದು ಮಾತಾಡ್ತಾ ಇದ್ದೀರಾ ಎಲ್ರು? ಅಯ್ಯೋ ಅಮ್ಮಿ, ಅವ್ರು ನಿಂಬೆ ಹಣ್ಣನ್ನ ಮಂತ್ರಿಸಿ ಹಣೆ ಹತ್ರ ತಂದಾಗ ಇವ್ರಿಗೂ ಅಂಟ್ಕೊತ್ತು, ಇವ್ರಿಗೂ ಅಂಟ್ಕೊತ್ತು, ನನಗೂ ಅಂಟ್ಕೊತ್ತು. ನಿನಗ್ ಅಂಟ್ಸಕ್ ಬಂದಾಗ ಅಂತ ಹಿಂದೆ ಹೋಗ್ತಿತ್ತಲ್ಲ. ನಾವೇನಾದ್ರೂ ಮಧ್ಯ ಬಾಯಿ ಹಾಕಕ್ ಹೋದ್ರೆ ಆ ನಿಂಬೆಯನ್ನ ತಗೊಂಡು ಲಬಕ್ ಅಂತ ಬಾಯಿಗೆ ಹಾಕ್ತಾರೆ ಅಂತ ಭಯ ಪಟ್ಕೊಂಡು ಸುಮ್ನೆ ನಿಂತ್ಕೊಂಡ್ಬಿಟ್ಟೆ. ನೀವೊಬ್ಬ ಗಂಡ ಏನ್ರಿ? ಅಮ್ಮಿ, ನಾನು ಒಬ್ನೇ ಗಂಡ ಅಲ್ವಾ? ಯಾರೋ ಮೂರನೇವ್ರು ಬಂದ್ ಮನೆಗ್ ಸೇರ್ಕೊಂಡು ಹೆಂಡತಿಗೆ ಟಾರ್ಚರ್ ಕೊಡ್ತಿದ್ರೆ ಅದು ನೋಡ್ಕೊಂಡು ಸುಮ್ನೆ ಇದೀರಲ್ಲ. ನನಗ್ ಗೊತ್ತಾಯ್ತು, ಅವಳು ನಿಜವಾದ ಸನ್ಯಾಸಿನಿ ಅಲ್ಲ. ಸನ್ಯಾಸಿನಿ ವೇಷ ಹಾಕೊಂಡ್ ಬಂದು ನಮ್ಮೆಲ್ರನ್ನು ಏಮಾರಿಸ್ತಾ ಇದ್ದಾಳೆ. ನನಗ್ ಟಾರ್ಚರ್ ಕೊಡ್ಬೇಕು ಅಂತಾನೆ ಬಂದಿದ್ದಾಳೆ. ಅಮ್ಮಿ, ನಿನಗ್ ಗೊತ್ತಾಗೋಯ್ತಾ? ಅಲ್ಲ ಅಂದ್ರೆ ಅವ್ರಲ್ಲ ಅಂತ ನಿನಗ್ ಹೇಗ್ ಗೊತ್ತಾಯ್ತು ಅಂತ ಕೇಳ್ದೆ. ಅಲ್ಲ ಅಮ್ಮಿ, ನಿನಗ್ ದೋಷ ಇರೋದಕ್ಕೆ ಅಲ್ವಾ ಪಾಪ ಅವ್ರ ಅಷ್ಟೊಂದು ಪೂಜೆ ಮಾಡಿ ದೋಷನ ನಿವಾರಣೆ ಮಾಡ್ತಿರೋದು. ಸುಮ್ನೆ ಅವ್ರ ಬಗ್ಗೆ ತಪ್ಪು ತಿಳ್ಕೊಬೇಡ, ನಿನ್ ದೋಷನ ದೂರ ಮಾಡ್ಕೋ. ಅಯ್ಯೋ, ಇವ್ರು ದೋಸೆ ಅಂತಾರ, ಅವರು ದೋಸೆ ಅಂತಾರ. ಯಾವ ದೋಸೆ ನಮ್ಮ ಮನೇಲಿ ಇಟ್ಕೊಳ್ಳೋದಪ್ಪ? ದಾವಣಗೆರೆ ಬೆಣ್ಣೆ ದೋಸೆ.